ಬಿಜೆಪಿ ಸರ್ಕಾರವು ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎನ್ನುವುದಕ್ಕೆ ಕುಮಟಾ ತಾಲೂಕಿನ 5 ಅಂಗನವಾಡಿಗಳನ್ನು ನೀಡಿರುವುದು ನಿದರ್ಶನ ಎನಿಸಿದೆ. ಮಕ್ಕಳ ಶಿಕ್ಷಣ ಆರಂಭಿಕ ದಿನಗಳಿಂದಲೇ ಉನ್ನತವಾಗಿರಲಿ ಎಂಬ ಉದ್ದೇಶ ಇದರಲ್ಲಿ ಅಡಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಅವರು ಮಿರ್ಜಾನ್ ಗ್ರಾಮ ಪಂಚಾಯಿತಿಯ ಖೈರೆ 2ನೇ ವಾರ್ಡಿನಲ್ಲಿ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ನೂತನ ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಿ ಮಾಧ್ಯಮದ ಜೊತೆಗೆ ಅಭಿಪ್ರಾಯ ಹಂಚಿಕೊಂಡರು. ಮೊದಲ ಹಂತದಲ್ಲಿ ಹೆಗಡೆ ಗ್ರಾಮದಲ್ಲಿ ಅಜ್ಜಿ ಮನೆ ಮಾದರಿಯ ಅಂಗನವಾಡಿ ನಿರ್ಮಾಣ ಮಾಡಲಾಗಿದೆ. 2ನೇ ಹಂತದಲ್ಲಿ ಒಟ್ಟು 5 ಅಂಗನವಾಡಿಗಳನ್ನು ನಿರ್ಮಿಸಲು ಹಣ ಮಂಜೂರು ಮಾಡಿದ್ದು ಸಂತಸದಾಯಕ ವಿಚಾರವಾಗಿದೆ. ಇಲ್ಲಿಯ ಸಿಡಿಪಿಒ ನಾಗರತ್ನ ನಾಯಕ್ ಅವರು ಕೂಡ ಹೆಚ್ಚಿನ ಆಸಕ್ತಿ ವಹಿಸಿ ಕಾರ್ಯನಿರ್ವಹಿಸುತ್ತಿದ್ದು ಅಂಗನವಾಡಿಗಳ ಅಭಿವೃದ್ಧಿ ವಿಚಾರದಲ್ಲಿ ಮುತುವರ್ಜಿ ವಹಿಸುತ್ತಿದ್ದಾರೆ. ಜೊತೆಗೆ ಶಿಕ್ಷಣದ ಕಾರಣದಿಂದಾಗಿ ಸುಸಜ್ಜಿತ ಅಂಗನವಾಡಿಗಳನ್ನು ನಿರ್ಮಿಸಲು ಶಾಸಕನಾಗಿ ನಾನು ಕೂಡ ಹೆಚ್ಚಿನ ಒತ್ತು ನೀಡಿದ್ದೇನೆ. ಶುರುವಿನಲ್ಲೇ ಗುಣಮಟ್ಟದ ಶಿಕ್ಷಣ ದೊರೆತರೆ ಮಕ್ಕಳು ಉತ್ತಮ ಭವಿಷ್ಯ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೋವಿಡ್ ಕಾರಣದಿಂದ ಆರ್ಥಿಕ ಸಂಕಷ್ಟದಲ್ಲಿದ್ದರೂ ಶಿಕ್ಷಣ ಕ್ಷೇತ್ರಕ್ಕೆ ಹಿನ್ನಡೆಯಾಗಬಾರದೆನ್ನುವ ಕಾರಣಕ್ಕೆ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಟ್ಯಾಬ್ಗಳನ್ನು ವಿತರಿಸಲಾಯಿತು. ಕೊರೋನಾ ಅಲೆಗಳ ಪ್ರಭಾವದಿಂದ ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಸಿಗುವ ಕಾರಣ ಇವುಗಳ ಸದ್ಬಳಕೆ ವಿದ್ಯಾರ್ಥಿಗಳಿಂದ ಆಗಬಲ್ಲುದು ಎಂಬ ವಿಶ್ವಾಸವಿದೆ ಎಂದರು. ಯಡಿಯೂರಪ್ಪನವರ ಸರ್ಕಾರ ಶಿಕ್ಷಣಕ್ಕಾಗಿ ಬಹಳಷ್ಟು ಹಣವನ್ನ ಕೋವಿಡ್ ನ ಕಷ್ಟ ಕಾಲದಲ್ಲಿಯೂ ಸಹ ಶಿಕ್ಷಣಕ್ಕೆ ಯಾವುದೇ ಸಂದರ್ಭದಲ್ಲೂ ಸಮಸ್ಯೆ ಆಗದೇ ಇದ್ದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಎನ್ನುವಂಥದಕ್ಕೆ ಉದಾಹರಣೆಯಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಕುಮಟಾ ತಾಲೂಕಿನಲ್ಲಿ 5 ಅಂಗನವಾಡಿಗಳನ್ನ 2ನೇ ಬಾರಿಗೆ ಮಂಜೂರಿ ಮಾಡಿದೆ. ಮೊದಲನೇ ಹಂತದಲ್ಲೂ ಸಹ ವಿಶೇಷವಾಗಿ ಒಂದು ಮಾದರಿ ಅಂಗನವಾಡಿ ಕೇಂದ್ರವನ್ನ ಹೆಗಡೆ ಪಂಚಾಯತ್ನ ತಣ್ಣೀರ್ ಕುಳಿಯಲ್ಲಿ 25 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಮಾಡಿದ್ದೇವೆ. ಇವತ್ತು ಇಲ್ಲಿ 16.5 ಲಕ್ಷದ್ದು ಮೊನ್ನೆ ನಾವು ಹೊಲಂಗದ್ದೆ ಪಂಚಾಯತ್ ಮಾಡಿದ್ವಿ. ಒಟ್ಟು 5 ಅಂಗನವಾಡಿ ಹೊಸ ಕಟ್ಟಡವನ್ನ ನಿರ್ಮಾಣ ಕೊಡುವಂತ ಕೆಲಸವನ್ನ ಯಡಿಯೂರಪ್ಪನವರ ಸರ್ಕಾರ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್ವರ್ ಪಟ್ಗಾರ್, ಸದಸ್ಯರಾದ ಗಣೇಶ್ ಅಂಬಿಗ, ಪರ್ಸು ಫರ್ನಾಂಡಿಸ್, ವಿನಾಯಕ್ ನಾಯ್ಕ್, ಮಂಜುನಾಥ್ ಹರಿಕಾಂತ್, ಮಂಜುನಾಥ್ ಮರಾಠಿ, ನಾಗರಾಜ್ ನಾಯ್ಕ್, ಮಾಲತಿ ಅಂಬಿಗ, ಮಹಿಮುನ್ನಾ ಸಲೀಂ ಸಾಬ್, ದಿವಾಕರ್ ನಾಯ್ಕ್ ಉಪಸ್ಥಿತರಿದ್ದರು.